ಕನ್ನಡ ವೀಲರ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ವೀಲರ್ಸ್ ಅಂತ. ಸೊ ಟ್ರಿಪ್ ಏನಲ್ಲಿ ರೀಸೆಟ್ ಹೊಡೆದ್ಬಿಡ್ತೀನಿ. 4th ಗೇರು ವಿತೌಟ್ ಕ್ಲಚ್. 51.3 ಕಿಲೋಮೀಟರ್ಸ್ ಓಡಿದೆ ಟ್ರಿಪ್ ಡಿಸ್ಟೆನ್ಸ್ ನೋಡ್ಬೋದು. ಡಿವೈಡೆಡ್ ಬೈ 1. ಸೊ ನನಗಂತೂ ಶಾಕಿಂಗ್ ರಿಸಲ್ಟ್ಸ್ ಬಂದಿದೆ. ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ವೀಲರ್ಸ್. ನಾನಿವತ್ತು ನನ್ನ ಅಪಾಚಿ RTX 300 BTO ಇದರ ಒಂದು ಮೈಲೇಜ್ ಟೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಬಿಫೋರ್ ಫಸ್ಟ್ ಸರ್ವೀಸು ನನ್ನ ಬೈಕ್ ನೋಡ್ಬೋದು 640 ಕಿಲೋಮೀಟರ್ ಓಡಿದೆ ಇವಾಗ. ಸೊ ಇವಾಗ ರಿಲಯನ್ಸ್ ಜಿಯೋ BP ಈ ಒಂದು ಫ್ಯೂಯಲ್ ಸ್ಟೇಷನಲ್ಲಿ ಫ್ಯೂಯಲ್ನ ಕಂಪ್ಲೀಟ್ ನೆಕ್ವರೆಗೂ ಫಿಲ್ ಮಾಡಿಸ್ಕೊತೀನಿ. ಇದು ಫುಲ್ ಟ್ಯಾಂಕ್ ನೆಕ್ವರೆಗೂ ಮಾಡಿ. ಬನ್ನಿ ಮುಂದೆ ಬನ್ನಿ. ಎಷ್ಟೋ ತನಕ ಇರ್ತೀರಿ ನೀವು? 2 ಗಂಟೆ. ಮತ್ತೆ ಬರ್ತೀನಿ, ಒಂದು 5 ಕಿಲೋಮೀಟ್ರ್ ಓಡಿಸ್ಕೊಂಬಂದ್ಬಿಟ್ಟು ಸೇಮ್ ಅದೇ ಥರ ನೆಕ್ ತನಕ ಹೊಡಿರಿ. ಮತ್ತೆ ಸೊ ಬೈಕಿಗೆ ಅಪ್ ಟು ನೆಕ್ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ ಇವಾಗ ರಿಲಯನ್ಸ್ ಜಿಯೋ BPನಲ್ಲಿ. ಸೊ ಇವಾಗ ನಾನು ಓಡೋಮೀಟರ್ ನೋಡ್ಬೋದು 640.2 ಕಿಲೋಮೀಟರ್ ಓಡಿದೆ ಟ್ರಿಪ್ ಡಿಸ್ಟೆನ್ಸು. ಸೊ ಟ್ರಿಪ್ ಏನಲ್ಲಿ ರೀಸೆಟ್ ಹೊಡೆದ್ಬಿಡ್ತೀನಿ. ಸೊ ಟ್ರಿಪ್ ಬಿನೂ ರೀಸೆಟ್ ಹೊಡೆಯೋಣ, ಟ್ರಿಪ್ ಸಿನೂ ರೀಸೆಟ್. ಸೊ ಆಲ್ ರೀಸೆಟ್ ಆಗಿದೆ 3 ಕೂಡ ನೋಡ್ಬೋದು. ಇಲ್ಲಿ ಟ್ರಿಪ್ ಡಿಸ್ಟೆನ್ಸ್ 0 ಆಯಿತು. ಆ್ಯಾವ್ರೇಜ್ ಫ್ಯೂಯಲ್ ಎಕಾನಮಿನೂ ಇಲ್ಲಿ ಎಷ್ಟು ತೋರಿಸುತ್ತೆ ಅನ್ನೋದು 0 ಆಗಿದೆ. ಓಡೋಮೀಟರ್ ಮಾತ್ರ 640.2 ಕಿಲೋಮೀಟರ್ ಓಡಿದೆ. ಇವಾಗ ಒಂದು ಮಿಕ್ಸ್ಡ್ ರೈಡ್ ಹೋಗೋಣ. ಸೊ ಏನಂದರೆ ಹೈವೇನೂ ಹೋಗ್ತೀನಿ ಒಂದು 20 ಕಿಲೋಮೀಟರ್ಸ್. ಅದಾದಮೇಲೆ ನಾರ್ಮಲ್ ವಿಲೇಜಸ್ ರೋಡ್ಸು ಹೋಗ್ತೀನಿ. ಸೊ ಎಲ್ಲ ಮಾಡಿಕೊಂಡು ಮತ್ತೆ ಇದೇ ಪೆಟ್ರೋಲ್ ಬಂಕಿಗೆ ಬಂದು ಸೇಮ್ ನೆಕ್ ತನಕ ಫಿಲ್ ಮಾಡಿಸೋಣ. ಸೊ ಇವ್ರ ಹತ್ರ ಕೇಳಿದೆ 2 ಗಂಟೆ ತನಕ ಇರ್ತೀನಿ ಅಂದರು. ಸೊ ಲೆಟ್ ಸ್ಟಾರ್ಟ್ ದ ರೈಡ್. ಈ ಒಂದು ಅಪಾಚಿ RTX 300ನಲ್ಲಿ ತುಂಬಾ ಸ್ಪೆಷಲ್ ಫೀಚರ್ಸ್ ಇದ್ದಾವೆ. ಏನಂದರೆ ಕ್ರೂಸ್ ಕಂಟ್ರೋಲ್ ಇದೆ, ಬೇಸ್ ಮಾಡೆಲಿಂದನೇ ಸಿಕ್ಬಿಡುತ್ತೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಇದೆ, ಡ್ಯುಯಲ್ ಚಾನಲ್ ABS ಆ್ಯಸ್ ಎ ಸ್ಟ್ಯಾಂಡರ್ಡ್ ಬರುತ್ತೆ, ಮತ್ತು 4 ರೈಡ್ ಮೋಡ್ಸ್ ಬರುತ್ತೆ. ಅದಾದ ನಂತರ ಬ್ಲೂಟೂತ್ ಕನೆಕ್ಟಿವಿಟಿ ಬೇಕು ಅಂದರೆ ನಿಮಗೆ ಟಾಪ್ ಮತ್ತು BTO ವೇರಿಯಂಟ್ ಅವೆರಡು ವೇರಿಯಂಟಲ್ಲಿ ಯಾವ್ದಾರು ತೊಗೋಬೋದು. ಕ್ವಿಕ್ ಶಿಫ್ಟರ್ ಬೇಕು ಅಂದ್ರೂ ಟಾಪ್ ವೇರಿಯಂಟಿಂದನೇ ಸಿಕ್ಬಿಡುತ್ತೆ. ಬಟ್ ನನ್ನ ಹತ್ರ ಇರೋದು BTO ವೇರಿಯಂಟ್. ಇದು ಸ್ಪೆಷಲಿ ನಾನು ಬುಕ್ ಮಾಡಿ 20,000 ರೂಪೀಸ್ ಕೊಟ್ಟು ಬುಕ್ ಮಾಡಿದ್ದು. ಅದಾದಮೇಲೆ ನಮ್ಮ ಹೆಸರಲ್ಲೇ ಅದು ಮ್ಯಾನುಫ್ಯಾಕ್ಚರ್ ಆಗಿ ಶೋರೂಮಿಗೆ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಅಡ್ಜಸ್ಟಬಲ್ ಸಸ್ಪೆನ್ಷನ್ಸ್ ಇದೆ ಫ್ರಂಟ್ ಮತ್ತು ರಿಯರ್. ಆಮೇಲೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್. ಸೊ ಇಲ್ಲಿ ನೋಡ್ಬೋದು 32, 33 ಟೈರ್ ಪ್ರೆಷರ್ ತೋರಿಸ್ತಾ ಇದೆ. ಬಟ್ ಐಡಿಯಲ್ ಆಗಿ 32 ಇಡಬೇಕು ಫ್ರಂಟ್ ಮತ್ತು ಬ್ಯಾಕ್ ಸೈಡ್. ಆ್ಯಸ್ ಪರ್ ಯೂಸರ್ ಮ್ಯಾನ್ಯಲ್ ನೀವು 32 ಇಡಬೇಕಾಗುತ್ತೆ. ಮತ್ತು ಬ್ರಾಸ್ ಕೋಟೆಡ್ ಚೈನ್. ಸೊ ಇದು 3 BTO ವೇರಿಯಂಟ್ನಲ್ಲಿ ನಮಗೆ ಎಕ್ಸ್ಟ್ರಾ ಸಿಗುತ್ತೆ. ಸೊ ಬನ್ನಿ ಹೈವೇಗೆ ಅಟ್ಯಾಚ್ ಆಗಿ ಅದಾದಮೇಲೆ ಕ್ರೂಸ್ ಕಂಟ್ರೋಲ್ ಹಾಕಿ ತೋರಿಸ್ತೀನಿ ಹೇಗೆ ಹೋಗುತ್ತೆ ಅಂತ. ಸೊ ಇನ್ನೇನು ಹೈವೇಗೆ ಅಟ್ಯಾಚ್ ಆಗ್ತಾಯಿದ್ದೀನಿ. ಇಲ್ಲಿಂದನೇ ಕ್ವಿಕ್ ಶಿಫ್ಟರಲ್ಲಿ ಹೋಗೋಣ. ಸೊ ಕ್ವಿಕ್ ಶಿಫ್ಟರ್ ಬಂದು ಅಬೋವ್ 5000 RPM ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. 4th ಗೇರು ವಿತೌಟ್ ಕ್ಲಚ್. 5th ಗೇರು, 6th ಗೇರು. ಸೊ ನೀವು ಹೈಯರ್ RPMಸಲ್ಲಿದ್ದಾಗ ಕ್ವಿಕ್ ಶಿಫ್ಟರ್ ಅಂತೂ ಸೂಪರಾಗಿ ವರ್ಕ್ ಆಗುತ್ತೆ. ಸೊ ಅದಂತೂ ತುಂಬಾ ಒಂದು ಒಳ್ಳೆಯ ಫೀಚರ್. ಮತ್ತು ಡೌನ್ ಶಿಫ್ಟು ಕೂಡ ಅಷ್ಟೇ. ನಿಮ್ಗೆ ಏನಾರು ಸಡನ್ ಡೌನ್ ಶಿಫ್ಟ್ ಮಾಡಬೇಕಾ ವಿತೌಟ್ ಕ್ಲಚ್ ಆರಾಮಾಗಿ ಈ ಥರ ಗೇರ್ ಇಳಿಸ್ಬೋದು. ನೆಕ್ಸ್ಟು ಈ ಬೈಕು ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ. ಫಸ್ಟ್ ಸರ್ವಿಸ್ ಶೆಡ್ಯೂಲ್ ಬಂದು 30 days to 40 days ಮಧ್ಯದಲ್ಲಿ, ಅಥವಾ 750 ಕಿಲೋಮೀಟರ್ಸ್ ಟು 1000 ಕಿಲೋಮೀಟರ್ಸ್ ಒಳಗಡೆ ನೀವು ಮಾಡಿಸ್ಬೇಕಾಗುತ್ತೆ RTXಗೆ. ಅದರದ್ದು ಕೂಡ ಡೆಡಿಕೇಟೆಡ್ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ ಬೇಸ್ ವೇರಿಯಂಟು. ಈ ಒಂದು BTO ವೇರಿಯಂಟು ಕೂಡ ನೆಕ್ಸ್ಟು ಅಪ್ಕಮಿಂಗ್ ಇನ್ನೇನು ಇನ್ನೊಂದು 100 ಕಿಲೋಮೀಟರ್ ಅಷ್ಟೇ. ಸೊ ಮಾಡಿಸ್ಬಿಡ್ತೀನಿ, ಇನ್ನೊಂದು ವೀಕಲ್ಲಿ ಮಾಡಿಸ್ಬಿಡ್ತೀನಿ ಇದನ್ನು ಸರ್ವೀಸು. ಅದಾದ ನಂತರ ನಮಗೆ ರನ್ನಿಂಗ್ ಪೀರಿಯಡ್. ಸೊ ರನ್ನಿಂಗ್ ಪೀರಿಯಡು ಇವಾಗ ಬರ್ತಿರೋ ಹೊಸ ಗಾಡಿಗಳಲ್ಲಿ ನಮಗೇನು ರನ್ನಿಂಗು ಲೈಕ್ ಬ್ರೇಕಿಂಗ್ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ ತುಂಬ. ಬಟ್ ಮಾಡಿದರೆ ಒಳ್ಳೆಯದು.
ನೀವೇನು ಮಾಡಬೇಕು ಅಂದರೆ ಜಸ್ಟ್ ಒಂದು 3000 to 6000 RPM ಒಳಗಡೆ ವೇರಿಯೇಷನ್ ಇರಲಿ. ಸೊ ಆ ರೀತಿಯಾಗಿ ಓಡಿಸ್ಕೊಂಡು ಹೋಗಬೇಕು. ಅಪ್ ಟು 750 to 1000 ಕಿಲೋಮೀಟರ್ಸ್ ನೀವು ಫಸ್ಟು ರನ್ನಿಂಗ್ ಮಾಡಬೇಕು. ಆವಾಗ ಅಲಾಯ್ಸ್ ಎಲ್ಲ ನೀಟಾಗಿ ಫ್ರಿಕ್ಷನ್ನು ಜಾಸ್ತಿಯಾಗಿ ನೀಟಾಗಿ ಉಜ್ಜುತ್ತೆ, ಮತ್ತು ಅದಕ್ಕೆ ತಕ್ಕ ಹಾಗೆ ಸೆಟ್ ಆಗುತ್ತೆ. ಸೊ ಇಂಜಿನ್ ಸೀಟಿಂಗ್ ಅಂತ ಹೇಳ್ತಾರಲ್ಲ ಅದು. ಅಥವಾ ಕೈ ಹೊಡೆದು ನಿಲ್ಲಿಸ್ತಾ ಇದ್ದಾರೆ ನೋಡೋಣ. ಈಗಲೇ ಸುಮ್ಮನೆ ಅಲ್ಲಿ ಮಲ್ಲಪ್ಪನ ಬೆಟ್ಟ ಇದೆಯಲ್ಲ, ಅಲ್ಲಿ ಹೋಗಿ ಒಂದು ಮೈಲೇಜ್ ಟೆಸ್ಟ್ ಮಾಡೋಣ ಅಂತ. ಹಾಂ, ಇಲ್ಲ ನಾನು ಚನ್ನಪಟ್ಟಣನೇ ಇಲ್ಲೇ. ವ್ಲಾಗ್ ಮಾಡ್ಕೊಂಡು ಹೋಗ್ತಾರೆ. ಇದು ಗಾಡಿ ಆ್ಯಕ್ಚುಲಿ BTO ವೇರಿಯಂಟ್ ಇದು. ಸೊ ಇದ್ರ ಕಂಪ್ಲೀಟ್ ರಿವ್ಯೂ ಮಾಡ್ತಾ ಇರ್ತೀನಿ. ಹಾಂ, ಕನ್ನಡ ವೀಲರ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಂ, ಕನ್ನಡ ವೀಲರ್ಸ್ ಅಂತ. ಹಾಂ, ಹೌದಾ? ಥ್ಯಾಂಕ್ ಯು. ಹಾಂ, ಶ್ಯೂರ್ ಥ್ಯಾಂಕ್ ಯು. ಓಕೆ. ಸೊ ನೋಡಿ, ಒಬ್ಬರು ಬೈಕರು ಅವರು ಕಾರಲ್ಲಿ ಹೋಗ್ತಾಯಿದ್ರು ತಾರ್ ರಾಕ್ಸಲ್ಲಿ, ಕೈ ಹೊಡೆದು ನಿಲ್ಲಿಸಿ ಮಾತಾಡ್ಸಿದ್ರು. ಸೊ ತುಂಬ ಖುಷಿಯಾಗುತ್ತೆ ಈ ರೀತಿ ನಿಲ್ಲಿಸಿ ಮಾತಾಡ್ಸೋದು. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಹೇಳಿದೆ. ಹೈವೇನಲ್ಲಿ 18.6 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಕವರ್ ಮಾಡಿದ್ದೀನಿ. ನಾನು ಸ್ವಲ್ಪ ದೂರ ಹೋಗಿ ನಾನು ಆ್ಯಕ್ಚುಲಿ ಲೆಫ್ಟಿಗೆ ತೊಗೋತೀನಿ. ಅಂದರೆ ವಿಲೇಜ್ ರೋಡ್ಸು, ನಾರ್ಮಲ್ 2 lane ರೋಡ್ಸ್ಗೆ ನಾನು ಇವಾಗ ಸ್ವಿಚ್ ಮಾಡ್ತೀನಿ. ಯಾಕೆ ಅಂದರೆ ನಾನು ಮಿಕ್ಸ್ಡ್ ಟೆಸ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಸ್ಟಾರ್ಟಿಂಗಲ್ಲಿ. ಯಾಕೆಂದರೆ ಸ್ವಲ್ಪ ಹೈವೇ, ಅದಾದಮೇಲೆ ಸ್ವಲ್ಪ ವಿಲೇಜ್ ರೋಡ್ಸು, ನಾರ್ಮಲ್ ರೋಡ್ಸು. ಸೊ ಆ ರೀತಿ ಹೋಗೋಣ ಅಂತ. ಇಲ್ಲಿ ಮುಂದಕ್ಕೆ ಶಾಂತಿಗ್ರಾಮ ಟೋಲ್ ಇದೆ, ಅದಕ್ಕಿಂತ ಮುಂಚೆ ಮಳಲಿಗೆ ಹೋಗೋಕ್ಕೆ ಒಂದು ರೋಡ್ ಇದೆ. ಅಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ನಾವು ಅವನೂರು ಮಲ್ಲಪ್ಪನ ಬೆಟ್ಟಕ್ಕೆ ಹೋಗ್ಬೋದು. ಒಳ್ಳೆ ಸ್ಪಾಟು. 19.9 ಆಗಿದೆ, 20 ಆಗೇ ಹೋಯ್ತು. ಸೊ ನಾನು ಏನು ಲೆಕ್ಕ ಹಾಕಿದ್ನೋ ಪಕ್ಕ ಆಯ್ತು ಅದು. 20 ಕಿಲೋಮೀಟರ್ಸ್ ಎಕ್ಸಾಕ್ಟಾಗಿ ನಾನು ಹೈವೇಲಿ ಕವರ್ ಮಾಡಿದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ಬಂದು ಇವಾಗ ನಾರ್ಮಲ್ ರೋಡ್ಸ್. ಲೀನೆಲ್ಲ ಆರಾಮಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾಕೆಂದರೆ ಒಳ್ಳೆ ವೈಡ್ ಟೈರ್ಸ್ ಕೊಟ್ಟಿದ್ದಾರಲ್ಲ, ಹಾಗಾಗಿ ಲೀನೆಲ್ಲ ಆರಾಮಾಗಿ ಮಾಡ್ಬೋದು. ಈ ಥರ ಗುಂಡಿಗಳೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಂಗೆ ಇಲ್ಲ, ಆರಾಮಾಗಿ ಹೋಗ್ಬೋದು. ವಾವ್, ಆ ಗುಂಡಿ ದೊಡ್ಡದಾಗಿತ್ತು ಆ್ಯಕ್ಚುಲಿ. ಬಟ್ ಇದರಲ್ಲಿ ಫ್ರಂಟ್ 19 inches ವೀಲ್ ಇರೋದ್ರಿಂದ ಕಾಂಟ್ಯಾಕ್ಟ್ ಸ್ವಲ್ಪ ದೂರ ಆಯ್ತಲ್ಲ, ಹಾಗಾಗಿ ಆರಾಮಾಗಿ ಮ್ಯಾನೇಜ್ ಮಾಡ್ತು. ಮತ್ತು ಬ್ಯಾಕ್ ಸೈಡ್ ಸ್ವಲ್ಪ ಅಗಲ ಇದೆ ಟೈರು, 17 inches 150 mm ಅಗಲ, ಹಾಗಾಗಿ ಮ್ಯಾನೇಜ್ ಆಯಿತು. ಸೊ ಈ ಥರ ರೋಡ್ಸಲ್ಲೆಲ್ಲ ಓಡಿಸೋದಕ್ಕೆ ಆರಾಮಾಗಿ ಖುಷಿಯಾಗುತ್ತೆ. ಈ ಬೈಕಿಂದು ಕಂಪ್ಲೀಟ್ ಜರ್ನಿ ವಿಡಿಯೋಸು ಮತ್ತು ಫೀಚರ್ಸ್ ಎಕ್ಸ್ಪ್ಲನೇಷನ್, ಮತ್ತು ಹೇಗೆ ಮೊಬೈಲ್ ಕನೆಕ್ಟಿವಿಟಿ ಹೇಗೆ ಮಾಡ್ಕೊಳ್ಳೋದು, ಅದಾದಮೇಲೆ ಗೋಪ್ರೋ ಕನೆಕ್ಟಿವಿಟಿ ಹೇಗೆ ಮಾಡೋದು, ಎಲ್ಲದಕ್ಕೂ ಡೆಡಿಕೇಟೆಡಾಗಿ ವೀಡಿಯೋಸ್ ಮಾಡ್ತಾಯಿರ್ತೀನಿ ಇನ್ಮೇಲೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಿಮಗೆ RTX ಬೈಕಿನ ಕಂಪ್ಲೀಟ್ ಇನ್ ಆ್ಯಂಡ್ ಔಟ್ ನಿಮಗೆ ಎಲ್ಲವುದು ಗೊತ್ತಾಗ್ತಾ ಹೋಗುತ್ತೆ. ಸೊ ನೀವೇನಾದರೂ RTX ಬೈ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದರೆ, ಅಥವಾ ಆಲ್ರೆಡಿ ತೊಗೊಂಡಿರೋರು ಕೂಡ ನೀವು ಫೀಚರ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನೀವು ಈ ವಿಡಿಯೋ ನೋಡಿ ಆರಾಮಾಗಿ ತಿಳ್ಕೊಬೋದು. ಸೊ ಈ ಒಂದು ರೈಡ್ನ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಅರ್ಬನ್ ಮೋಡಲ್ಲೇ ಓಡಿಸ್ತಾ ಇದ್ದೀನಿ ನಾನು. ಯಾವುದೇ ಟೈಮಲ್ಲಿ ನಾನು ಟೂರಿಂಗ್ ಮೋಡ್ನ ಹಾಕ್ಕೊಂಡಿಲ್ಲ. ಟೂರ್ ಮೋಡ್ನಲ್ಲಿ ಕಂಪ್ಲೀಟ್ ಪವರ್ ಎಕ್ಸ್ಪೋರ್ಟ್ ಆಗಿಬಿಡುತ್ತೆ, ನಾನು ಅದನ್ನು ಹಾಕ್ಕೊಂಡಿಲ್ಲ. ಬಟ್ ಫಸ್ಟ್ ಸರ್ವಿಸ್ ಆಗಲಿ ಅಂತ ಕಾಯ್ತಾ ಇದ್ದೀನಿ, ಯಾಕೆಂದರೆ ನಾನು ಕೂಡ ಬ್ರೇಕಿಂಗ್ ಮಾಡ್ತಾಯಿದ್ದೀನಲ್ವಾ ಒಂದು ಬೈಕ್ನ. ಸೊ ಹಾಗಾಗಿ ನಾನಿನ್ನು ಮಾಡ್ತಾಯಿಲ್ಲ. ಏನು ಸಗದಾಗಿ ಕಾಣಿಸ್ತಾ ಇದೆ ನೋಡಿ, ದೊಡ್ಡದಾಗಿ. ಇಲ್ಲ ನಮ್ಮ ಹತ್ರದಲ್ಲೇ ಇದೆ, ಇದು ಇದೆ. ಸೊ ಬೈಕ್ ತಗೊಂಡ್ಮೇಲೆ ಫಸ್ಟ್ ಟೈಮು
ನಾನೂರು ಮಲ್ಲಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಟೈಮು ಮಧ್ಯಾಹ್ನ 11:45 ಆಗೋಗಿದೆ ಆಲ್ರೆಡಿ ಟೈಮು. 5ನೇ ಗೇರಲ್ಲೂ ಆರಾಮಾಗುತ್ತದೆ ಇದೆಯಲ್ಲಪ್ಪ. ಸೆಕೆಂಡ್ ಗೇರಲ್ಲಿ ಹತ್ಸೋಣ. ತಗೊಳುತ್ತೆ, ಆರಾಮಾಗಿ ತಗೊಳುತ್ತೆ. ಏನು ದೊಡ್ಡದಾಗಿ ಕಾಣಿಸ್ತಾ ನೋಡಿ. ಮೇಲಕ್ಕೆ ಹೋಗಿ ಆ್ಯಕ್ಚುಲಿ ವ್ಯೂ ಚೆನ್ನಾಗಿದೆ ಮೇಲ್ಗಡೆಯಿಂದ, ಹಾಗಾಗಿ ಮೇಲಕ್ಕೆ ಹೋಗಿ ತೋರಿಸ್ತೀನಿ. ಸೊ ಇಲ್ಲಿಗೆ 34.1 ಕಿಲೋಮೀಟರ್ ಬಂದಿದ್ದೀನಿ. ಆ್ಯಾವ್ರೇಜ್ ಫ್ಯೂಲ್ ಎಕಾನಮಿ 35.4 ತೋರಿಸ್ತಾ ಇದೆ. ಓಡೋಮೀಟ್ರ್ ನೋಡ್ಬೋದು 674.3 ಕಿಲೋಮೀಟರ್ ಓಡಿದೆ. ಸೊ ಸ್ವಲ್ಪ ಇಲ್ಲೆಲ್ಲ ಸುತ್ತಾಡ್ಕೊಂಡು ಆಮೇಲೆ ಇನ್ನು ರೈಡ್ನ ಕಂಟಿನ್ಯೂ ಮಾಡೋಣ. ಇಲ್ಲಿಂದ ನೋಡಿ ವ್ಯೂ ಹೆಂಗೆ ಸಾಕಾದಾಗ ಕಾಣಿಸುತ್ತೆ. ಊಟನ ತಗೊಂಡು ಈ ರೋಡಲ್ಲಿ ಹೋಗ್ತೀವಿ. ನೆಕ್ಸ್ಟು ನಾನು ಫ್ಯೂಯಲ್ ಸ್ಟೇಷನ್ಗೆ ಹೋಗಿ ರೆಕಾರ್ಡಿಂಗ್ ಹಾಕ್ತೀನಿ. ನೋಡೋಣ ಎಷ್ಟು ಅಲ್ಲಿಗೆ ಇನ್ನೇನು ರೀಚ್ ಆಗಬೇಕು ಅಂದಾಗ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ 43.2 ಕಿಲೋಮೀಟರ್ಸ್ ಓಡಿದೆ ಟ್ರಿಪ್ ಎ. ಸೊ ಓಡೋಮೀಟರ್ ಬಂದು 683 ಕಿಲೋಮೀಟರ್ಸ್ ಆಗಿದೆ. ಸೇಮ್ ಮಾಡಿಬಿಡಿ, ಬೆಳಗ್ಗೆ ಹಾಕಿದ್ರಲ್ಲ ಹಂಗೆ 0. ಓಕೆ ಓಕೆ, ಕ್ಯಾಲ್ಕುಲೇಟ್ ಆಗ್ತಾ ಇದೆ. ಹಾಂ ಸೊ ಸೇಮ್ ಅವ್ರ ಹತ್ರನೇ. ಹಾಂ ಓಕೆ, ಫುಲ್ಲು ನೆಕ್ ತನಕ ಆಗಿದೆ. 1.3 ಲೀಟರ್ಸಾ ಬಿಲ್ ಕೊಟ್ಬಿಡಿ ಹಂಗೆ. ಸೊ ಇವಾಗ ಮತ್ತೆ ಅಪ್ ಟು ನೆಕ್ಕು ಸೇಮ್ ಪರ್ಸನ್ ಕೈಲಿ ಸೇಮ್ ಫ್ಯೂಯಲ್ ಸ್ಟೇಷನಲ್ಲಿ ಮಾಡಿದ್ದೀನಿ. ಸೊ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ನೋಡಿದ್ರೆ 51.3 ಕಿಲೋಮೀಟರ್ಸ್ ಟ್ರಿಪ್ ಡಿಸ್ಟೆನ್ಸ್ ಟ್ರಿಪ್ ಎ. ಓಡೋಮೀಟರ್ 691.5. ಆ್ಯಾವ್ರೇಜ್ ಫ್ಯೂಯಲ್ ಎಕಾನಮಿ 36.4 ತೋರಿಸ್ತಾ ಇದೆ. ಸೊ ನೀವು ಟ್ರಿಪ್ ಡೀಟೇಲ್ಸು ಟ್ರಿಪ್ ಎ ನೋಡ್ತೀನಿ ಅಂದರು ಅಷ್ಟೇ, ಟ್ರಿಪ್ ಬಿ ನೋಡ್ತೀನಿ ಅಂದರು ಅಷ್ಟೇ. ಇಲ್ಲಿ ಫ್ಯೂಯಲ್ ಕನ್ಸ್ಯೂಮ್ಡು 1.4 ಲೀಟರ್ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಬಿಲ್ಲಲ್ಲಿ ಆ್ಯಕ್ಚುಲಿ 1.3 ಲೀಟರ್ಸ್ ಹಿಡಿದಿದೆ. ನೆಕ್ಸ್ಟು ಟ್ರಿಪ್ ಸಿ. ಸೊ ಟ್ರಿಪ್ ಸಿ ನೋಡ್ತೀನಿ ಅಂದ್ರೂ ಸೇಮ್ ಟು ಸೇಮ್. ಓಕೆನಾ. ಸೊ 3 ಟ್ರಿಪ್ಪು ನಾನು ರೀಸೆಟ್ ಮಾಡ್ಕೊಂಡು ಹೋಗಿದ್ದೆ, ಸೇಮ್ ಟು ಸೇಮ್ ಬಂದಿದೆ. ಇವಾಗ 51.3 ಕಿಲೋಮೀಟರ್ಸ್ ಓಡಿದೆ ಟ್ರಿಪ್ ಡಿಸ್ಟೆನ್ಸ್ ನೋಡ್ಬೋದು. ಡಿವೈಡೆಡ್ ಬೈ 1.3 ಲೀಟರ್ಸ್ ಹಿಡಿದಿರೋದು. ಸೊ ನೀವಿಲ್ಲಿ ನೋಡ್ಬೋದು 39.46. ಸೊ ಆಲ್ಮೋಸ್ಟ್ ನಿಯರ್ಲಿ 40 ಕಿಲೋಮೀಟರ್ಸ್ ಪರ್ ಲೀಟರ್ ನನಗಿವಾಗ ಮೈಲೇಜ್ ಕೊಟ್ಟಿದೆ. ಸೊ ಪ್ರೂಫ್ ತೋರಿಸ್ತಾ ಇದ್ದೀನಿ. ಸೇಮ್ ಡೇ ಸೇಮ್ ಫ್ಯೂಯಲ್ ಸ್ಟೇಷನ್ನು
50 ಕಿಲೋಮೀಟ್ರ್ ಓಡಿಸ್ಕೊಂಬಂದಿದ್ದೀನಿ. ಸೊ ಇಷ್ಟು ಮೈಲೇಜ್ ಸಿಕ್ಕಿದೆ ನನಗೆ. ಬಟ್ ವೇರಿ ಆಗ್ಬೋದು, ಇನ್ನೂ ಕೂಡ ವೇರಿ ಆಗ್ಬೋದು. ನಾನು ಸ್ವಲ್ಪ ಲೀನಿಯರ್ ಆಕ್ಸಲರೇಷನ್, ಸ್ವಲ್ಪ ಸ್ಮೂತಾಗೆ ಓಡಿಸಿದ್ದು ಗಾಡಿ. ಬಿಲೋ 6000 RPM. ಸೊ ನನಗಂತೂ ಶಾಕಿಂಗ್ ರಿಸಲ್ಟ್ಸ್ ಬಂದಿದೆ. ಅದು ಮೋಸ್ಟ್ಲಿ ನನ್ನ ಪ್ರಕಾರ ಜಿಯೋ BP ಇಂದನೇ ಆ ಥರ ಬಂದಿದೆ ಅಂತ ಅನ್ನಿಸ್ತಿದೆ. ಒಳ್ಳೆ ಮೈಲೇಜ್ ಬಂದಿದೆ. ನಾನು ಕಂಪ್ಲೀಟ್ಲಿ ಮಿಕ್ಸ್ಡ್ ರೋಡ್ಸಲ್ಲಿ ಓಡಿಸಿರೋದು. ನೀವೇ ನೋಡಿದರೆ ಬೆಳಗ್ಗೆ 20 ಕಿಲೋಮೀಟರ್ಸ್ ನಾನು ಹೈವೇಲಿ 90 km/h ಕ್ರೂಸ್ ಮಾಡಿದೆ. ಅದಾದಮೇಲೆ ನಾರ್ಮಲ್ ರೋಡ್ಸಿಗೆ ತೊಗೊಂಡೆ. ಒಂದು ಅಗಲ ಚೆನ್ನಾಗಿರೋ ರೋಡು, ಅದೊಂದು 10-20 ಕಿಲೋಮೀಟರ್ಸ್ ಓಡಿಸ್ದೆ. ಅದಾದಮೇಲೆ ಕಂಪ್ಲೀಟ್ಲಿ ವಿಲೇಜ್ ರೋಡ್ಸು, ರೂರಲ್ ರೋಡ್ಸು ಕಂಪ್ಲೀಟ್ಲಿ. ಸೊ ಅಲ್ಲಿ ಸ್ವಲ್ಪ ದೂರ ಓಡಿಸ್ದೆ. ವಾಪಸ್ ಬಂದು 51.3 ಕಿಲೋಮೀಟರ್ಸ್ ಓಡಿತ್ತು. ಫ್ಯೂಯಲ್ ನೋಡಿದರೆ 1.3 ಲೀಟರ್ಸ್ ಕನ್ಸ್ಯೂಮ್ ಆಗಿದೆ. ಸೊ ಹಾಗಾಗಿ ಮೈಲೇಜ್ ನಮಗೆ ಎಕ್ಸಾಕ್ಟಾಗಿ 39.46 km/L ಮೈಲೇಜ್ ಕೊಟ್ಟಿದೆ. ಶಾಕಿಂಗ್ ರಿಸಲ್ಟ್ಸ್ ಕಂಪ್ಲೀಟ್ಲಿ. ಯಾಕೆಂದರೆ ನಾನು ಓಡಿಸಿದ್ದು ಒಂದೇ ಕಂಡೀಷನಲ್ಲ, ಎಲ್ಲ ಕಂಡೀಷನಲ್ಲೂ ಓಡಿಸಿದ್ದೀನಿ. ಮತ್ತು ತುಂಬ ಕಡೆ ಕ್ವಿಕ್ ಶಿಫ್ಟರ್ ಯೂಸ್ ಮಾಡಿದ್ದೀನಿ. ಹೈಯರ್ RPM ಲೈಕ್ ಮ್ಯಾಕ್ಸಿಮಮ್ 6000 RPM ಓಡಿಸಿದ್ದೀನಿ. ಬಿಫೋರ್ ಫಸ್ಟ್ ಸರ್ವೀಸ್ ಮೈಲೇಜ್ ಟೆಸ್ಟ್ ಮಾಡಿದ್ದೀನಿ. ಎಕ್ಸಾಕ್ಟಾಗಿ 39.46 km/L ಮೈಲೇಜ್ ಕೊಟ್ಟಿದೆ ನನಗೆ. ಸೊ ಲೈವ್ ಪ್ರೂಫು ತೋರಿಸಿದ್ದೀನಿ. ಸೇಮ್ ಫ್ಯೂಯಲ್ ಸ್ಟೇಷನ್, ಸೇಮ್ ನಾಸಲ್, ಸೇಮ್ ಪರ್ಸನ್ನು. ಸೊ ಎಕ್ಸಾಕ್ಟಾಗಿ ನೆಕ್ ಟು ನೆಕ್ ಹೊಡೆದಿದ್ದಾರೆ ಫ್ಯೂಯಲ್ನ. ಸೊ ಇದೇ ರೀತಿಯ ಅಪಾಚಿ RTX 300 BTO ವೇರಿಯಂಟಿನ ಕಂಪ್ಲೀಟ್ ರಿವ್ಯೂಸ್, ಇದರ ಜರ್ನಿ, ಇದರ ಪ್ರತಿಯೊಂದು ಟೆಸ್ಟ್ಗಳು ಇನ್ಮೇಲೆ ವಿಡಿಯೋಗಳು ಬರ್ತಾನೆ ಇರುತ್ತೆ. ಸೊ ನೀವು ಚೆಕ್ ಮಾಡ್ಬೋದು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿಯಾದಂತಹ ಹೊಸ ವಿಡಿಯೋಸ್ ಆನ್ ಬೈಕ್ಸ್ ಆ್ಯಂಡ್ ಕಾರ್ ರಿವ್ಯೂಸ್ ನಿಮಗೆ ಬೇಗ ತಲುಪುತ್ತೆ. ನೋಟಿಫಿಕೇಷನ್ ಕೂಡ ಬರುತ್ತೆ, ನೀವು ತಕ್ಷಣಕ್ಕೆ ಕ್ಲಿಕ್ ಮಾಡಿ ನೋಡ್ಬೋದು.